ಕಣ್ ತಪ್ಪಿಸಿ ಅಲ್ಲಿಗೆ ಹೋಗಿ ನೀವು ಮಾಡ್ತೀರಾ ಅಂದ್ರೆ ನೀವು 59 kg 119 ಗ್ರಾಮ್ ಗಾಂಜಾ, ಎಲ್ಲ ಒಣ ಗಾಂಜಾನೆ. ಅಂಡ್ ಇದರ ಮೌಲ್ಯ ಬಂದ್ಬಿಟ್ಟು 24,55,640 ರೂಪಾಯಿ. ಇದನ್ನ ಇವತ್ತು ನಾವು ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಮಾಚೇನಹಳ್ಳಿಯಲ್ಲಿ ನಾವು ಎಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸ್ಪೆಸಿಫಿಕ್ ಜಾಗ ಇದೆ, ಆ ಜಾಗದಲ್ಲಿ ಸುಶ್ರುತ್ ಅವ್ರದ್ದೇನು ಬಯೋಮೆಡಿಕಲ್ ಬೇಸ್ಡ್ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಲ್ ಫೆಸಿಲಿಟಿ ಇದೆ, ಅಲ್ಲಿ ಇದನ್ನ ನಾವು ಇವತ್ತು ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಅದನ್ನ ನಾವು ಯಾಕೆ ಇವತ್ತು ಸ್ವಲ್ಪ ತಡ ಆಯ್ತು ಅಂದ್ರೆ ಅದು ಪ್ರೊಸೀಜರ್ ಮಾಡ್ಕೊಂಡು ಇಲ್ಲಿ ತಗೊಂಡ್ಬರ್ಬೇಕು. ಆಕ್ಚುಲಿ ಇದನ್ನ ಇಲ್ಲಿ ತಗೊಂಡ್ಬರೋಂಗಿಲ್ಲ, ಆದ್ರೂ ಬಿಕಾಸ್ ನಾವು ಒಂದು ವಿಡಿಯೋ ಮಾಡ್ಕೊಂಡು ಅಲ್ಲಿ ನಾವು ಮಹಾಜರ್ ಮಾಡ್ಕೊಂಡು ಇಲ್ಲಿ ತಗೊಂಡ್ಬಂದು ಇಲ್ಲಿ ನಿಮ್ಗೆ ಎಲ್ಲರಿಗೂ ಜನರಿಗೆ ಗೊತ್ತಾಗ್ಲಿ ಅಂತ, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಬರ್ಲಿ ಅಂತ ಈ ಒಂದು ಇಲ್ಲಿ ತಂದು ಇಲ್ಲಿ ನಿಮ್ಗೆಲ್ಲ ತೋರಿಸಿ ನಂತರ ಜನರಿಗೂ ಇದ್ರ ಬಗ್ಗೆ ಗೊತ್ತಾಗ್ಲಿ ಅನ್ನೋದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈ 13 ಏನು ನಾವು ವಿವರಣೆಗಳನ್ನ ನಿಮಗೆ ಕೊಟ್ಟಿದ್ದೀವಿ. ಮೊದಲನೇದಾಗಿ ನಾವು ಈ ವರ್ಷ ಟೋಟಲ್ ಆಗಿ 31 ಕೇಸನ್ನ ಮಾಡಿದ್ದೀವಿ. ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಆಲ್ರೆಡಿ ವೇರ್ ಆನ್ ಹೈಯರ್ ಸೈಡ್. ಇದು 31 ಪೆಡ್ಲಿಂಗ್ ಕೇಸಸ್, ನಾಟ್ ಕನ್ಸಂಪ್ಷನ್ ಕೇಸಸ್. ಅದ್ರ ಜೊತೆಗೆ ಆರೋಪಿಗಳು ಟೋಟಲ್ಲು ನಮ್ಮಲ್ಲಿ 64 ಆರೋಪಿಗಳನ್ನ ನಾವು ಈ ವರ್ಷ ಅರೆಸ್ಟ್ ಮಾಡಿ ಅವ್ರನ್ನ ಜೇಸಿಗೆ ಬಿಟ್ಟಿದ್ದೀವಿ. ಆಮೇಲೆ ಗಾಂಜಾ ಸೇವನೆಗೆ ಈ ಒಂದು ವರ್ಷದಲ್ಲೇನೆ ನಾವು ಸುಮಾರು 1426 ಮೆಂಬರ್ಸ್ ಅನ್ನ ನಾವು ಒಳಪಡಿಸಿದೀವಿ. ಅದರಲ್ಲಿ ನಮಗೆ ದೃಢಪಟ್ಟಿರೋದು 385 ಜನ. ಇಷ್ಟು ಜನದ ಮೇಲೆ ಪ್ರಕರಣಗಳಾಗಿದೆ. 385 ಮೆಂಬರ್ಸ್ ಮೇಲೆ ಪ್ರಕರಣಗಳಾಗಿದ್ದಾವೆ. ಇದರಲ್ಲಿ ಮತ್ತೊಂದು ವಿಚಾರ ನಿಮ್ಗೆ ನಾವು ಹೇಳೋದಕ್ಕೆ ಇಷ್ಟಪಡೋದು, ಈ ಆಪ್ತ ಸಮಾಲೋಚನೆಯನ್ನ. ಯಾಕಂದ್ರೆ ನಾವು ಈಗ ಕನ್ಸಂಪ್ಷನ್ ಕೇಸಸ್ ಮಾಡ್ತೀವಿ, ಮಾಡಾದ್ಮೇಲೆ ಒಂದ್ ಕಡೆ ನಾವು ಕೇಸನ್ನ ಬುಕ್ ಮಾಡ್ತೀವಿ, ಮತ್ತೊಂದ್ ಕಡೆ ಅವ್ರಿಗೆ ನಾವು ಕೌನ್ಸಿಲಿಂಗ್ ಕಳಿಸ್ಕೊಡ್ತೀವಿ. ಅದರಲ್ಲಿ ಟೋಟಲ್ ನಾವು ಈ ವರ್ಷದಲ್ಲಿ 152 ಜನಕ್ಕೆ ನಾವು ಕೌನ್ಸಿಲಿಂಗ್ ಅನ್ನ ಕೊಟ್ಟಿದ್ದೀವಿ. ಅದರಲ್ಲಿ 54 ಮೆಂಬರ್ಸ್ ಆರ್ ಆಕ್ಚುಲಿ ಲೆಟ್ ಗೋ ಆಫ್ ಇಟ್. ಕಂಪ್ಲೀಟ್ ಆಗಿ ಅವರು ವ್ಯಸನ ಮುಕ್ತರಾಗಿದ್ದಾರೆ 54 ಜನ. ಮಿಕ್ಕಿದ ಜನದ್ದು ಅದೊಂದು ಪ್ರೋಸೆಸ್ ನಡೀತಾ ಇದೆ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಟ್ ಇಟ್ ಇಸ್ ಅ ಪಾಸಿಟಿವ್ ಡೆವಲಪ್ಮೆಂಟ್. ನಮ್ದೇನು ಕೇವಲ ಇಲ್ಲಿ FIR ಮಾಡಿ ಕೇಸ್ ಮಾಡಿ ಜೈಲಿಗೆ ಕಳಿಸೋದು ಒಂದೇ ನಮ್ಮ ಆಲೋಚನೆ ಆಗಿಲ್ಲ. ನಮ್ಗೇನು ಅವರ ಜೀವನ ಸುಧಾರಣೆ ಆಗ್ಬೇಕು ಅನ್ನೋದೇ ನಮ್ಮ ಆಲೋಚನೆ. ಅದಕ್ಕೆ ನಾವು ನಮ್ಮ ಕಡೆಯಿಂದ ಮಾಡಿದೀವಿ. ಇದ್ರ ಜೊತೆಗೆ ನಾವು ಏರಿಯಾ ಡಾಮಿನೇಷನ್ ಕಾರ್ಯಾಚರಣೆಗಳನ್ನು ಮಾಡಿದೀವಿ. ಈ ಏರಿಯಾ ಡಾಮಿನೇಷನ್ ಕಾರ್ಯಾಚರಣೆಗಳನ್ನ ನಾವು ಮಾಡಿದಾಗ ಅಲ್ಲಿ ಲೋಕಲ್ ಅಲ್ಲಿ ಹೋಗಿ ಜನರಿಗೆ ಮಾತಾಡಿಸಿ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಅನ್ನ ನಾವು ತಗೊಳ್ಳೋ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದನ್ನು ಕೂಡ ಸುಮಾರು ನಮ್ಮಲ್ಲಿ ಎಲ್ಲ ಸೇರಿದ್ರೆ 776 ಕಡೆ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಮಾಡಿದೀವಿ. ಬಹುತೇಕವಾಗಿ ನಾವು ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲೇನೆ ಈ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಅನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ. ಇದ್ರ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ಅರಿವನ್ನ ನನ್ನ ಸಮೇತವಾಗಿ ಪ್ರತಿ ಒಬ್ಬ PSI ಇಂದ ಹಿಡಿದು ನನ್ವರ್ಗು ಆಲ್ ರ್ಯಾಂಕ್ಸ್ ನಾವು ಆಲ್ಮೋಸ್ಟ್ ಎವ್ರಿ ಮಂತ್ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ಕೊಂಡು ಬಂದಿದೀವಿ. ಈ ಲಾಸ್ಟ್ 1 ಮಂತ್ ಅಲ್ಲಿ ಅಂದ್ರೆ ನಾನು ಜೂನ್ ತಿಂಗಳಿಗೆ ಎಲ್ಲರಿಗೂ ಟೈಮ್ ಟೇಬಲ್ ಅನ್ನ ಹಾಕಿ ಕೊಟ್ಟಿದ್ವಿ. ನಾವು ಎಲ್ಲ ನಮ್ಮ ಸಬ್ ಇನ್ಸ್ಪೆಕ್ಟರ್, DSP, ಅಡಿಷನಲ್ SP ಮತ್ತೆ ನಾವೇ ಟೈಮ್ ಟೇಬಲ್ ಹಾಕೊಂಡು ಈ ದಿನ ಹೋಗಿ ಈ ಜಾಗದಲ್ಲಿ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾವು ಸಮರ್ಪಕವಾಗಿ ಮಾಡ್ಕೊಂಡು ಬಂದಿದೀವಿ ನಾವು. ಅದರ ಜೊತೆಗೆ ಈ ಟೋಟಲ್ ಆಗಿ ವಿದ್ಯಾರ್ಥಿಗಳನ್ನ ನಾವು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅರಿವನ್ನ ಮೂಡಿಸಿದೀವಿ ಅಂತ ನಾವು ಲೆಕ್ಕ ತಗೊಂಡ್ರೆ ಆಲ್ಮೋಸ್ಟ್ 25,827 ಜನಕ್ಕೆ ನಾವು ಅರಿವನ್ನ ಮೂಡಿಸಿದೀವಿ. ದಿಸ್ ಇಸ್ ಒನ್ ಸ್ಟೆಪ್. ನಾವು ನಮ್ಮ ಏನು ನಶೆ ಮುಕ್ತ ಶಿವಮೊಗ್ಗವಾಗಿ ಮಾಡಿಸಕ್ಕೆ ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಆ ನಿಟ್ಟಿನಲ್ಲೇ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಆರಕ್ಷಕ ದಿನದ ಅಂಗವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿಗೆ ಅವ್ರನ್ನ ಇಡಿಸಿ ಇವಾಗ 8 ಜನ ಜೈಲಲ್ಲಿ ಇದ್ದಾರೆ. ಕರೆಂಟ್ಲಿ ದೇರ್ ಇನ್ ಜೈಲ್, ದೇ ಆರ್ ನಾಟ್ ರಿಲೀಸ್ಡ್. ಅವ್ರಿಗೆ ಬೇಲು ಆಗೋದಿಲ್ಲ, ಬಿಕಾಸ್ ಕಮರ್ಷಿಯಲ್ ಕ್ವಾಂಟಿಟಿ ಇರೋದ್ರಿಂದ ಶ್ಯೂರಿಟಿ ಅವ್ರಿಗೆ ಸಿಗೋದಿಲ್ಲ ಸುಲಭವಾಗಿ. ಸೊ ಇದನ್ನ ಹೊಸ ಒಂದು ವಿಚಾರವನ್ನ ನಾವು ನಮ್ಮ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ. ಅಂಡ್ ಇಟ್ ಇಸ್ ಅ ವಾರ್ನಿಂಗ್ ಟು ಎವ್ರಿಬಡಿ ಎಲ್ಸ್ ಆಲ್ಸೋ. ನೀವು ಇಲ್ಲಿ ಕಣ್ ತಪ್ಪಿಸಿ ಅಲ್ಲಿಗೆ ಹೋಗಿ ನೀವು ಮಾಡ್ತೀರಾ ಅಂದ್ರೆ ನಿಮ್ಮನ್ನ ಅಲ್ಲೇನೆ ಇಡಿಸೋ ವ್ಯವಸ್ಥೆ ಮಾಡ್ತೀನಿ. ನಿಮ್ಗೆ ಇಲ್ಲ ಅಟ್ಲೀಸ್ಟ್ ಇಲ್ಲಿ ಜೈಲಲ್ಲಿ ಇದ್ರೆ ಮನೆಯವರು ಬಂದು ನಿಮ್ಮನ್ನ ನೋಡ್ತಾರೆ, ಅಲ್ಲಿ ಅವ್ರನ್ನು ನೋಡೋದಕ್ಕೆ ಆಗೋದಿಲ್ಲ ನಿಮ್ಮ ಕೈಯಲ್ಲಿ.